ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಮ್ಮ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಹತ್ರ ಇದೆ ಆಪಲ್ ಕಡೆಯಿಂದ ಐಫೋನ್ 17 ಪ್ರೋ ಮ್ಯಾಕ್ಸ್. ಈ 17 ಸೀರೀಸ್ ಅಲ್ಲಿ 4 ಸ್ಮಾರ್ಟ್ ಫೋನ್ಸ್ ಗಳು ಲಾಂಚ್ ಆಗಿದಾವೆ. ಐಫೋನ್ 17, ಐಫೋನ್ 17 ಏರ್, ಐಫೋನ್ 17 ಪ್ರೋ ಹಾಗೆ ಐಫೋನ್ 17 ಪ್ರೋ ಮ್ಯಾಕ್ಸ್. ಈ ವಿಡಿಯೋಲಿ ನಾನು ಐಫೋನ್ 17 ಪ್ರೋ ಮ್ಯಾಕ್ಸ್ ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಗೆ ಏನಾದ್ರೂ ಐಫೋನ್ 17 ನ ಅನ್ಬಾಕ್ಸಿಂಗ್ ವಿಡಿಯೋ ಬೇಕು ಅಂತ ಇದ್ರೆ ಕಮೆಂಟ್ ಮಾಡಿ, ಅದಕ್ಕೂ ನಾನು ಒಂದು ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಆಪಲ್ ಯಾವಾಗ್ಲೂ ತಮ್ಮ ಸ್ಮಾರ್ಟ್ ಫೋನ್ಸ್ ಅಲ್ಲಿ ಒಂದು ಬೆಂಚ್ ಮಾರ್ಕ್ ನ ಸೆಟ್ ಮಾಡುತ್ತೆ. ಡಿಸೈನ್, ಪರ್ಫಾರ್ಮೆನ್ಸ್, ಕ್ಯಾಮೆರಾ, ಸಾಫ್ಟ್ವೇರ್ ಎಲ್ಲದರಲ್ಲೂ ಅವರು ಕಾಂಪಿಟೇಷನ್ ನ ಕ್ರಿಯೇಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಪ್ರತಿ ಐಫೋನ್ ಲಾಂಚ್ ಆಗುವಾಗಲೇ ವರ್ಲ್ಡ್ ವೈಡ್ ಹೈಪ್ ನ ಕ್ರಿಯೇಟ್ ಆಗುತ್ತೆ. ಆದ್ರೆ ಈ ಐಫೋನ್ 17 ಪ್ರೋ ಮ್ಯಾಕ್ಸ್ ಅಲ್ಲಿ ಹೊಸದೇನಿದೆ, ಡಿಸೈನ್ ಹೇಗಿದೆ, ಡಿಸ್ಪ್ಲೇ ಎಷ್ಟು ಬ್ರೈಟ್ ಆಗಿದೆ, A19 ಪ್ರೋ ಬಯೋನಿಕ್ ಚಿಪ್ ನ ಪರ್ಫಾರ್ಮೆನ್ಸ್ ಯಾವ ಲೆವೆಲ್ ಅಲ್ಲಿ ಇದೆ, ಕ್ಯಾಮೆರಾ ಕ್ವಾಲಿಟಿ ಹೇಗಿದೆ, ಬ್ಯಾಟರಿ ಬ್ಯಾಕಪ್ ರಿಯಲ್ ಲೈಫ್ ಅಲ್ಲಿ ಎಷ್ಟು ಚೆನ್ನಾಗಿದೆ, ಹಾಗೆ ಗೇಮಿಂಗ್ ಟೆಸ್ಟ್ ನ ಕೂಡ ಮಾಡ್ತೀವಿ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಹಾಗೆ ಈ ಫೋನ್ ನಮಗೆ ಆಪಲ್ ಅವರೇನು ಕಳ್ಸಿಕೊಟ್ಟಿಲ್ಲ. ಈ ಫೋನ್ ನಮ್ಮ ರವಿಕುಮಾರ್ ಎಂಟರ್ಪ್ರೈಸಸ್ ಅವರು ಕಳ್ಸಿಕೊಟ್ಟಿದ್ದಾರೆ. ಅವ್ರದ್ದು ಬಂದು 2 ಶಾಪ್ಸ್ ಇದಾವೆ. ಮೇನ್ ಬ್ರಾಂಚ್ ಬಂದು ಬಾಗಲಗುಂಟೆಯಲ್ಲಿದೆ, ಇನ್ನೊಂದು ಮಾದನಾಯಕನಹಳ್ಳಿಯಲ್ಲಿದೆ. ನಿಮ್ಗೇನಾದ್ರೂ ಹೊಸ ಸ್ಮಾರ್ಟ್ ಫೋನ್, ಹೊಸ ಟಿವಿ, ಹೊಸ ಲ್ಯಾಪ್ಟಾಪ್ ಬೇಕಾಗಿದ್ರೆ ಈ 2 ಶಾಪ್ಸ್ ಗೆ ಹೋಗಿ ನೀವು ತಗೋಬಹುದು. ನಿಮ್ಗೆ ಬ್ಯಾಂಕ್ ಆಫರ್ಸ್ ಗಳ ಜೊತೆಗೆ ಬೇರೆ ಬೇರೆ ಡಿಸ್ಕೌಂಟ್ಸ್ ಗಳನ್ನ ಕೂಡ ಕೊಡ್ತಾರೆ. ಮೊದಲನೇದಾಗಿ ಇದ್ರ ಬಾಕ್ಸ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ನೋಡೋದಾದ್ರೆ, ಇದು ತುಂಬಾ ಪ್ರೀಮಿಯಂ ಫೀಲ್ ಕೊಡುತ್ತೆ. ಮುಂದೆ ಆಪಲ್ ಲೋಗೋ ಇದೆ, ಸೈಡ್ ಅಲ್ಲಿ ಐಫೋನ್ ಬ್ರಾಂಡಿಂಗ್ ನೋಡೋದಕ್ಕೆ ಸಿಗುತ್ತೆ. ಈ ಬಾಕ್ಸ್ ಸಿಂಪಲ್ ಆಗಿದೆ, ಆದ್ರೆ ಕ್ಲಾಸಿ ಡಿಸೈನ್ ಇದೆ. ಈಗ ನಾವು ಬಾಕ್ಸ್ ನ ಓಪನ್ ಮಾಡೋಣ. ಓಪನ್ ಮಾಡ್ತಾ ಇದ್ದಂಗೆ ನಮ್ಗೆ ಡೈರೆಕ್ಟ್ ಆಗಿ ಐಫೋನ್ 17 ಪ್ರೋ ಮ್ಯಾಕ್ಸ್ ಸಿಗುತ್ತೆ. ಇದು ಇನ್ ಹ್ಯಾಂಡ್ ಫೀಲ್ ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಫೀಲ್ ಬರುತ್ತೆ. ಹಾಗೆ ಬಾಕ್ಸ್ ಅಲ್ಲಿ ಸಿಮ್ ಎಜೆಕ್ಟರ್ ಟೂಲ್ ಇದೆ. ಟೈಪ್ ಸಿ ಟು ಟೈಪ್ ಸಿ ಬ್ರೈಡೆಡ್ ಚಾರ್ಜಿಂಗ್ ಕೇಬಲ್ ಸಿಗುತ್ತೆ. ಇದರಲ್ಲಿ ಚಾರ್ಜರ್ ಇಲ್ಲ, ಬ್ಯಾಕ್ ಕವರ್ ಇಲ್ಲ. ಆಪಲ್ ಬಾಕ್ಸ್ ಅಲ್ಲಿ ಚಾರ್ಜರ್ ಕೊಡಲ್ಲ, ಮತ್ತೆ ಇದು ಎಲ್ಲರಿಗೂ ಗೊತ್ತೇ ಇರುತ್ತೆ. ನೆಕ್ಸ್ಟ್ ಇದ್ರ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಐಫೋನ್ಸ್ ಅಲ್ಲಿ ಯಾವಾಗ್ಲೂ ಒಂದೇ ತರ ಲುಕ್ ಇರುತ್ತೆ, ಆದ್ರೆ ಆಪಲ್ ಎಲ್ಲರಿಗೂ ಸೂಟಬಲ್ ಚೇಂಜಸ್ ಮಾಡ್ತಾ ಇರುತ್ತೆ. ಈ ಐಫೋನ್ ತುಂಬಾ ಪ್ರೀಮಿಯಂ ಫೀಲ್ ಕೊಡುತ್ತೆ. ಇದರಲ್ಲಿ ನ್ಯೂ ಯೂನಿಬಾಡಿ ಡಿಸೈನ್ ಸಿಗುತ್ತೆ. ಇದರ ಫುಲ್ ಬಾಡಿ ಸಿಂಗಲ್ ಅಲ್ಯೂಮಿನಿಯಂ ಪಾರ್ಟ್ ಇಂದ ಮಾಡಿದ್ದಾರೆ. ಬ್ಯಾಕ್ ಅಲ್ಲಿ ಫ್ರೋಸ್ಟೆಡ್ ಗ್ಲಾಸ್ ಇದೆ. ಇದ್ರ ಮೇಲೆ ಸ್ಲೈಟ್ಲಿ ಫಿಂಗರ್ ಪ್ರಿಂಟ್ ಮಾರ್ಕ್ಸ್ ಬೀಳುತ್ತೆ, ಆದ್ರೆ ಜಾಸ್ತಿ ಏನು ಕಾಣಿಸೋದಿಲ್ಲ. ಹಾಗೆ ಇದಕ್ಕೆ ಸೆರಾಮಿಕ್ ಶೀಲ್ಡ್ ಪ್ರೊಟೆಕ್ಷನ್ ಸಿಗುತ್ತೆ. ಇದರಿಂದ ಇದರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಡ್ಯೂರಬಲ್ ಆಗಿದೆ, ಮತ್ತೆ ಇದರಲ್ಲಿ ಪ್ರೀಮಿಯಂ ಲುಕ್ ಜೊತೆಗೆ ಗ್ರಿಪ್ ಕೂಡ ತುಂಬಾ ಚೆನ್ನಾಗಿದೆ. ಫೋನ್ ಶೈನಿ ಫೀಲ್ ಕೊಡೋದಿಲ್ಲ, ಕ್ಲಾಸಿ ಲುಕ್ ಇದೆ. ಹಾಗೆ ಕಲರ್ಸ್ ಆಪ್ಷನ್ಸ್ ನ ನೋಡೋದಾದ್ರೆ, ಆಪಲ್ ಈ ಸರಿ ಕಾಸ್ಮಿಕ್ ಆರೆಂಜ್, ಡೀಪ್ ಬ್ಲೂ ಹಾಗೆ ಸಿಲ್ವರ್ ಕಲರ್ ಆಪ್ಷನ್ ಅಲ್ಲಿ ಲಾಂಚ್ ಆಗಿದೆ. ಪ್ರತಿಯೊಂದು ಕಲರ್ ಪ್ರೀಮಿಯಂ ಲುಕ್ ಕೊಡ್ತಾ ಇದೆ. ಈಗ ನನ್ನ ಹತ್ರ ಇರೋದು ಕಾಸ್ಮಿಕ್ ಆರೆಂಜ್ ಕಲರ್. ಇದು ಕ್ಲಾಸಿ ಪ್ರೀಮಿಯಂ ಲುಕ್ ಕೊಡುತ್ತೆ. ನನ್ಗೆ ಈ ಕಲರ್ ಇಷ್ಟ ಆಯ್ತು. ಈ 3 ಕಲರ್ಸ್ ಅಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅಂತ ನೀವು ಸಹ ಕಮೆಂಟ್ ಮಾಡಿ ಹೇಳಿ. ಹಾಗೆ ಇದರ ಬ್ಯಾಕ್ ಸೈಡ್ ಅಲ್ಲಿ ಕ್ಯಾಮೆರಾ ಮಾಡ್ಯೂಲ್ ಹ್ಯೂಜ್ ಸ್ಕ್ವೇರ್ ಐಲ್ಯಾಂಡ್ ಡಿಸೈನ್ ಅಲ್ಲಿದೆ. ಇದರಲ್ಲಿ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಇದೆ. ಒಂದು 3D ಲೈಡಾರ್ ಸ್ಕ್ಯಾನರ್ ಸಿಗುತ್ತೆ, ಮೈಕ್ರೋಫೋನ್ ಇದೆ, ಒಂದು LED ಲೈಟ್ ಸಿಗುತ್ತೆ. ಇದು ಆಪಲ್ ಹೊಸ ಸಿಗ್ನೇಚರ್ ಆಗಿದೆ. ನನ್ನ ಪ್ರಕಾರ ಇದೇ ಡಿಸೈನ್ ಆಪಲ್ ಇನ್ನು 5 ರಿಂದ 6 ವರ್ಷ ಯೂಸ್ ಮಾಡ್ತಾರೆ. ಹಾಗೆ ಸೆನ್ಸರ್ ಬಿಗರ್ ಆಗಿರೋದ್ರಿಂದ ಪ್ರಾಸ್ಟ್ರೇಷನ್ ಸ್ವಲ್ಪ ಜಾಸ್ತಿ ಇದೆ, ಆದ್ರೆ ಅದು ಕ್ಲಾಸಿ ಲುಕ್ ನ ಸ್ಪಾಯ್ಲ್ ಮಾಡೋದಿಲ್ಲ. ಕೇಸ್ ಹಾಕಿದ್ರೆ ಫ್ಲಾಟ್ ಆಗಿ ಕಾಣಿಸುತ್ತೆ. ಇದರ ಕಾರ್ನರ್ ಸ್ವಲ್ಪ ರೌಂಡ್ ಆಗಿದೆ. ಇದರಿಂದ ಈ ಫೋನ್ ನ ಯೂಸ್ ಮಾಡುವಾಗ ಕಂಫರ್ಟಬಲ್ ಫೀಲ್ ಆಗುತ್ತೆ. ಇದರ ಕ್ಯಾಮೆರಾ ಮಾಡ್ಯೂಲ್ ನ ಡಿಸೈನ್ ಸ್ವಲ್ಪ ಜನರಿಗೆ ಇಷ್ಟ ಆಗ್ಬಹುದು, ಇನ್ನು ಸ್ವಲ್ಪ ಜನರಿಗೆ ಇಷ್ಟ ಆಗದೇನೂ ಇರಬಹುದು. ಪರ್ಸನಲಿ ನನಗೂ ಕೂಡ ಡಿಸೈನ್ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಹಾಗೆ ಇದು IP68 ವಾಟರ್ ಹಾಗೆ ಡಸ್ಟ್ ರೆಸಿಸ್ಟೆಂಟ್ ಸರ್ಟಿಫೈಡ್ ಆಗಿದೆ. ಅಂದ್ರೆ ರೈನ್ ಅಲ್ಲಿ, ಡಸ್ಟ್ ಎನ್ವಿರಾನ್ಮೆಂಟ್ ಅಲ್ಲಿ ಕೂಡ ಇದು ಸೇಫ್ ಆಗಿ ಇರುತ್ತೆ. ಆಪಲ್ ಯಾವಾಗ್ಲೂ ಡ್ಯೂರಬಿಲಿಟಿ ಮೇಲೆ ಫೋಕಸ್ ಮಾಡುತ್ತೆ, ಹಾಗಾಗಿ ಇದ್ರಲ್ಲಿ ಲಾಂಗ್ ಲಾಸ್ಟಿಂಗ್ ಬಿಲ್ಡ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಹಾಗೆ ಇದರ ಬೆಸಲ್ಸ್ ಬಗ್ಗೆ ಹೇಳೋದಾದ್ರೆ, ಇದು ವರ್ಲ್ಡ್ಸ್ ಥಿನ್ನೆಸ್ಟ್ ಬೆಸಲ್ ಸ್ಮಾರ್ಟ್ ಫೋನ್ ಅಂತ ಆಪಲ್ ಹೇಳ್ಕೊಂಡಿದೆ. ಇದು ನಿಜವಾಗಿಯೂ ಬೆಸಲ್ಸ್ ಆಲ್ಮೋಸ್ಟ್ ಇನ್ವಿಸಿಬಲ್ ಫೀಲ್ ಕೊಡುತ್ತೆ. ಫ್ರಂಟ್ ವ್ಯೂ ನೋಡಿದ್ರೆ ಫುಲ್ ಸ್ಕ್ರೀನ್ ಮಾತ್ರ ಕಾಣಿಸುತ್ತೆ. ಇದು ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಪ್ರೀವಿಯಸ್ ಐಫೋನ್ ಗಿಂತ ಬೆಸಲ್ಸ್ ತುಂಬಾ ಕಡಿಮೆ ಇದೆ. ಒಟ್ನಲ್ಲಿ ಡಿಸೈನ್ ಕ್ಲಾಸಿ ಆಗಿದೆ, ಸ್ಲಿಮ್ ಬೆಸಲ್ಸ್ ಜೊತೆಗೆ ಫ್ಯೂಚರಿಸ್ಟಿಕ್ ಆಗಿದೆ. ಫೋನ್ ಹಿಡ್ಕೊಂಡ್ರೆ ಇದು ಒಂದು ಪ್ರೀಮಿಯಂ ಜ್ಯುವೆಲರಿ ಪೀಸ್ ತರ ಫೀಲ್ ಸಿಗುತ್ತೆ. ಲಕ್ಸುರಿ ಪ್ಲಸ್ ಡ್ಯೂರಬಿಲಿಟಿ ಪ್ಲಸ್ ಕ್ಲಾಸಿ ಫಿನಿಶ್ ಆಗಿದೆ. ಐಫೋನ್ 17 ಪ್ರೋ ಮ್ಯಾಕ್ಸ್ ನ ಡಿಸೈನ್ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇದರ ವೆಯ್ಟ್ ನ ನಾವು ನೋಡೋದಾದ್ರೆ, ಇದು 246 ಗ್ರಾಮ್ ವೆಯ್ಟ್ ಇದೆ. 8.7 mm ಥಿಕ್ನೆಸ್ ನ ಹೊಂದಿದೆ. ಇದು ಸ್ವಲ್ಪ ವೆಯ್ಟ್ ಜಾಸ್ತಿನೇ ಇದೆ, ಥಿಕ್ನೆಸ್ ಕೂಡ ಜಾಸ್ತಿ ಇದೆ. ಇದನ್ನ ಜಾಸ್ತಿ ಟೈಮ್ ವರೆಗೂ ನಾವು ಕೈಯಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಭಾರ ಇದೆ ಅಂತ ಫೀಲ್ ಆಗುತ್ತೆ. ಆದ್ರೆ ಇದರ ಇನ್ ಹ್ಯಾಂಡ್ ಫೀಲ್ ಸಖತ್ ಪ್ರೀಮಿಯಂ ಆಗಿದೆ, ಲಕ್ಸುರಿ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ಇದರ ಪೋರ್ಟ್ಸ್ ಹಾಗೆ ಬಟನ್ಸ್ ನ ನಾವು ನೋಡೋದಾದ್ರೆ, ಇದರ ಬಟನ್ಸ್ ಪ್ಲೇಸ್ಮೆಂಟ್ ಸ್ವಲ್ಪ ಚೇಂಜ್ ಆಗಿದೆ. ರೈಟ್ ಸೈಡ್ ಅಲ್ಲಿ ಪವರ್ ಬಟನ್ ಇದೆ,
ಕ್ಯಾಮ್ರಾ ಕಂಟ್ರೋಲ್ ಬಟನ್ ಸಿಗುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ಸಿಮ್ ಕಾರ್ಡ್ ಟ್ರೇ ಇದೆ. ಇದು ಸಿಂಗಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಆಗಿದೆ. ಇದರಲ್ಲಿ ಒಂದು ಸಿಮ್ ಮತ್ತೆ ಒಂದು ಇ ಸಿಮ್ ಸಪೋರ್ಟ್ ಸಿಗುತ್ತೆ. ಹಾಗೆ ವಾಲ್ಯೂಮ್ ರಾಕರ್ ಜೊತೆಗೆ ಆಕ್ಷನ್ ಬಟನ್ ಇದೆ. ಈ ಬಟನ್ ಕಸ್ಟಮೈಸಬಲ್ ಆಗಿದೆ. ಅಂದ್ರೆ ಕ್ಯಾಮ್ರಾ ಓಪನ್ ಮಾಡೋದಕ್ಕೆ, ವಾಯ್ಸ್ ಮಿಮೋ ಸ್ಟಾರ್ಟ್ ಮಾಡೋದಕ್ಕೆ, ಫ್ಲಾಶ್ ಲೈಟ್ ಆನ್ ಅಂಡ್ ಆಫ್ ಮಾಡೋದಕ್ಕೆ, ಶಾರ್ಟ್ ಕಟ್ ಅಸೈನ್ ಮಾಡ್ಕೊಳ್ಬಹುದು. ಇದರಿಂದ ಯೂಸಬಿಲಿಟಿ ಇನ್ನೂ ಸಿಂಪಲ್ ಆಗುತ್ತೆ. ಮತ್ತೆ ಫೋನ್ ಕೆಳಗಡೆ ಸ್ಪೀಕರ್ ಗ್ರಿಲ್ ಇದೆ. 3.2 Gen 2 USB ಟೈಪ್ ಸಿ ಪೋರ್ಟ್ ಇದೆ. ಮೈಕ್ರೋಫೋನ್ ಸಿಗುತ್ತೆ. ಇದರ ಕ್ಯಾಮ್ರಾ ಮಾಡ್ಯೂಲ್ ಅಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಇದೆ. ಇದರಲ್ಲಿ ಟೋಟಲ್ 4 ಮೈಕ್ರೋಫೋನ್ ಸಿಗುತ್ತೆ. ಇದರಿಂದ ನಾಯ್ಸ್ ಕ್ಯಾನ್ಸಲೇಷನ್ ಚೆನ್ನಾಗಿದೆ. ಪ್ರೀವಿಯಸ್ ಐಫೋನ್ ಗಿಂತ ಕಾಲ್ ಕ್ವಾಲಿಟಿ ಬೆಟರ್ ಆಗಿದೆ. ಜೊತೆಗೆ ಇದರ ಸ್ಪೀಕರ್ ಕ್ವಾಲಿಟಿ ಚೆನ್ನಾಗಿದೆ, ಲೌಡ್ ಆಗಿದೆ, ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಇದರ ಮೇನ್ ಹೈಲೈಟ್ ಆಗಿರೋ ಡಿಸ್ಪ್ಲೇ ಬಗ್ಗೆ ನಾವು ಮಾತಾಡೋದಾದ್ರೆ, ಆಪಲ್ ಯಾವಾಗಲೂ ಡಿಸ್ಪ್ಲೇ ಟೆಕ್ನಾಲಜಿಯಲ್ಲಿ ಟಾಪ್ ನೋಚ್ ಸ್ಟ್ಯಾಂಡರ್ಡ್ ನ ಮೈಂಟೈನ್ ಮಾಡುತ್ತೆ. ಈಗ ಐಫೋನ್ 17 Pro Max ಅಲ್ಲಿ ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಇದರಲ್ಲಿ 6.9 ಇಂಚಸ್ LTPO ಸೂಪರ್ ರೆಟಿನಾ XDR OLED ಪ್ಯಾನೆಲ್ ಸಿಗುತ್ತೆ. ಇದೊಂದು ಬಿಗ್ ಸ್ಕ್ರೀನ್ ಆಗಿದೆ. ಜೊತೆಗೆ ಬೆಸಲ್ಸ್ ಥಿನ್ನೆಸ್ಟ್ ಆಗಿರೋದ್ರಿಂದ ಫೋನ್ ಸ್ವಲ್ಪ ದೊಡ್ಡ ಅಂತ ಅನ್ಸುತ್ತೆ. ಫ್ರಂಟ್ ವ್ಯೂ ಫುಲ್ ಸ್ಕ್ರೀನ್ ಅಲ್ಲೇ ಕಾಣಿಸುತ್ತೆ. ಇದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಮತ್ತೆ ಇದರಲ್ಲಿ ಆಪಲ್ ಕ್ವಾಡ್ HD+ ರೆಸಲ್ಯೂಷನ್ ಕೊಟ್ಟಿದೆ. ಪಿಕ್ಸೆಲ್ಸ್ ಪರ್ ಇಂಚ್ ತುಂಬಾ ಜಾಸ್ತಿ ಇದೆ. ಅಂದ್ರೆ ಟೆಕ್ಸ್ಟ್ ಸ್ಕ್ರೋಲಿಂಗ್ ಮಾಡಿದ್ರೆ ಲೆಟರ್ಸ್ ಶಾರ್ಪ್ ಆಗಿ ಕಾಣಿಸುತ್ತೆ. ಫೋಟೋಸ್ ಜೂಮ್ ಮಾಡಿದ್ರು ಕ್ಲಾರಿಟಿ ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ಇದರಲ್ಲಿ ಆಂಟಿ ರಿಫ್ಲೆಕ್ಷನ್ ಕೋಟಿಂಗ್ ಸಿಗುತ್ತೆ. ಇದರ ಮೇಲೆ ಲೈಟಿಂಗ್ ಬಿತ್ತು ಅಂದ್ರೂ ರಿಫ್ಲೆಕ್ಷನ್ ಜಾಸ್ತಿ ಕಾಣಿಸೋದಿಲ್ಲ. ಮತ್ತೆ ಇದರಲ್ಲಿ ಪ್ರಮೋಷನ್ 120 Hz ರಿಫ್ರೆಶ್ ರೇಟ್ ಇದೆ. ಸ್ಕ್ರೋಲಿಂಗ್, ಆನಿಮೇಷನ್ಸ್, ಗೇಮಿಂಗ್ಸ್ ಎಲ್ಲವೂ ಬಟ್ರಿ ಸ್ಮೂತ್ ಆಗಿದೆ. ಆಪಲ್ ಸಾಫ್ಟ್ವೇರ್ ಆಪ್ಟಿಮೈಸೇಷನ್ ಜೊತೆಗೆ ಕಂಬೈನ್ ಆಗಿದೆ. ಇದು ಲಿಟ್ರಲಿ ಒನ್ ಆಫ್ ದ ಸ್ಮೂತೆಸ್ಟ್ ಡಿಸ್ಪ್ಲೇ ಆಗಿದೆ. ಇದಕ್ಕೆ ಸೆರಾಮಿಕ್ ಶೀಲ್ಡ್ 2 ಸಿಗುತ್ತೆ. ಇದು 3x ಬೆಟರ್ ಸ್ಕ್ರಾಚ್ ರೆಸಿಸ್ಟೆಂಟ್ ಆಗಿದೆ. ಇದು 3000 ನೈಟ್ಸ್ ಪೀಕ್ ಬ್ರೈಟ್ನೆಸ್ ಗೆ ಸಪೋರ್ಟ್ ಮಾಡುತ್ತೆ. ಡೈರೆಕ್ಟ್ ಸನ್ಲೈಟ್ ಅಲ್ಲಿ ಫೋನ್ ಯೂಸ್ ಮಾಡಿದ್ರೆ ಸ್ಕ್ರೀನ್ ಪರ್ಫೆಕ್ಟ್ಲಿ ವಿಸಿಬಲ್ ಆಗಿರುತ್ತೆ. ಔಟ್ಡೋರ್ ಯೂಸೇಜ್ ಅಲ್ಲಿ ಇದಕ್ಕಿಂತ ಬೆಟರ್ ಡಿಸ್ಪ್ಲೇ ಈಗ ಮಾರ್ಕೆಟ್ ಅಲ್ಲಿ ಇಲ್ಲ ಅನ್ಸುತ್ತೆ. ಈ ಐಫೋನ್ 17 Pro Max ಅಲ್ಲಿ ಡೋಲ್ಬೆ ವಿಷನ್ HDR10+ ಸಪೋರ್ಟ್ ಇದೆ. ನೆಟ್ಫ್ಲಿಕ್ಸ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ HDR ಕಂಟೆಂಟ್ಸ್ ನ ನೋಡಿದ್ರೆ ಕಲರ್ಸ್ ಪಂಚಿ ಆಗಿ ಬರುತ್ತೆ. ಹೈಲೈಟ್ಸ್ ಬ್ರೈಟ್ ಆಗಿ ಕಾಣಿಸುತ್ತೆ. ಡೀಪ್ ಬ್ಲಾಕ್ಸ್ ಚೆನ್ನಾಗಿ ಕಾಣಿಸುತ್ತೆ. ಇದು ಮಿನಿ ಥಿಯೇಟರ್ ಎಕ್ಸ್ಪೀರಿಯನ್ಸ್ ತರ ಫೀಲ್ ಕೊಡುತ್ತೆ. ಆಪಲ್ ಯಾವಾಗ್ಲೂ ಟ್ರೂ ಟು ಲೈಫ್ ಕಲರ್ಸ್ ಮೇಲೆ ಫೋಕಸ್ ಮಾಡುತ್ತೆ. ಅಂದ್ರೆ ಆಂಡ್ರಾಯ್ಡ್ ಫೋನ್ಸ್ ತರ ಓವರ್ ಸ್ಯಾಚುರೇಟೆಡ್ ಕಲರ್ಸ್ ಇಲ್ಲ. ನ್ಯಾಚುರಲ್ ಸ್ಕಿನ್ ಟೋನ್, ನ್ಯಾಚುರಲ್ ಗ್ರೀನ್ಸ್, ಬ್ಲೂಸ್ ಅಕ್ಯುರೇಟ್ ಆಗಿ ಕಾಣಿಸುತ್ತೆ. ಆಪಲ್ ಹೊಸ ಅಡಾಪ್ಟಿವ್ ಟ್ರೂ ಟೋನ್ 2.0 ಟೆಕ್ನಾಲಜಿನ ಯೂಸ್ ಮಾಡಿದೆ. ಇದು ಆಟೋಮೆಟಿಕಲಿ ಬ್ರೈಟ್ನೆಸ್ ಮತ್ತೆ ಕಲರ್ ಟೆಂಪರೇಚರ್ ನ ಅಡ್ಜಸ್ಟ್ ಮಾಡುತ್ತೆ. ಇದರಲ್ಲಿ ಲಾಂಗ್ ಟೈಮ್ ವರ್ಗೂ ಏನಾದ್ರೂ ಓದಿದ್ರೆ ಕಣ್ಗಳು ಸ್ಟ್ರೈನ್ ಆಗೋದಿಲ್ಲ. ಒಟ್ನಲ್ಲಿ ಹೇಳ್ಬೇಕು ಅಂತಂದ್ರೆ ಐಫೋನ್ 17 Pro Max ನ ಡಿಸ್ಪ್ಲೇ ಕಾಂಬಿನೇಷನ್ ಆಫ್ ಇಮರ್ಷನ್ ಪ್ಲಸ್ ಅಕ್ಯುರೇಸಿ ಪ್ಲಸ್ ಬ್ರೈಟ್ನೆಸ್ ಆಗಿದೆ. ಮೂವೀಸ್ ನೋಡಕ್ಕೆ, ಗೇಮಿಂಗ್ ಆಡಕ್ಕೆ, ಎಡಿಟಿಂಗ್ ಮಾಡಕ್ಕೆ, ಎವ್ರಿ ಡೇ ಯೂಸೇಜ್ ಎಲ್ಲದಕ್ಕೂ ಇದು ಬೆಸ್ಟ್ ಇನ್ ಕ್ಲಾಸ್ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಆಪಲ್ ಯಾವಾಗ್ಲೂ ಐಫೋನ್ ಸೀರೀಸ್ ಅಲ್ಲಿ ಪ್ರೊಸೆಸರ್ ಅಪ್ಗ್ರೇಡ್ ಹಾಗೆ ಪರ್ಫಾರ್ಮೆನ್ಸ್ ಬೆಂಚ್ ಮಾರ್ಕ್ ನ ಸೆಟ್ ಮಾಡ್ತಾ ಇರ್ತಾರೆ. ಇದರಲ್ಲಿ ಹೊಸ ಆಪಲ್ A19 Pro ಬಯೋನಿಕ್ ಪ್ರೊಸೆಸರ್ ಸಿಗುತ್ತೆ. ಈ ಚಿಪ್ 3 ನ್ಯಾನೋಮೀಟರ್ ಸೆಕೆಂಡ್ ಜನರೇಷನ್ ಆರ್ಕಿಟೆಕ್ಚರ್ ಮೇಲೆ ಇದು ಬಿಲ್ಡ್ ಆಗಿದೆ. ಇದರಲ್ಲಿ 6 ಕೋರ್ CPU ಹಾಗೆ 6 ಕೋರ್ GPU ಸಿಗುತ್ತೆ. ಅಂದ್ರೆ ಈ ಚಿಪ್ ಇನ್ನು ಪವರ್ ಎಫಿಷಿಯಂಟ್ ಆಗಿದೆ. ಆಪಲ್ ಹೇಳೋದ್ರ ಪ್ರಕಾರ A19 Pro ಚಿಪ್ ಪ್ರೀವಿಯಸ್ A18 Pro ಚಿಪ್ ಗಿಂತ 35% ಫಾಸ್ಟರ್ CPU ಪರ್ಫಾರ್ಮೆನ್ಸ್ ಮತ್ತೆ 40% ಬೆಟರ್ GPU ಪರ್ಫಾರ್ಮೆನ್ಸ್ ಕೊಡುತ್ತೆ. ಇದರ ಗ್ರಾಫಿಕ್ಸ್ ರೆಂಡರಿಂಗ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಸ್ಪೆಷಲಿ ಗೇಮಿಂಗ್ ಅಲ್ಲಿ ಫೀಲ್ ಆಗುತ್ತೆ. BGMI ಅಲ್ಲಿ ಸದ್ಯಕ್ಕೆ 60 FPS ಗೇಮಿಂಗ್ ಸಿಗುತ್ತೆ. ಅಂದ್ರೆ ಮುಂದೆ ಬರೋ ಅಪ್ಡೇಟ್ಸ್ ಅಲ್ಲಿ 120 FPS ವರೆಗೂ ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಹಾಗೆ ಇದರಲ್ಲಿ ಯಾವುದೇ ಲ್ಯಾಗ್ ಆಗೋದಿಲ್ಲ ಮತ್ತೆ ಫ್ರೇಮ್ ಡ್ರಾಪ್ ಆಗೋದಿಲ್ಲ. ಲಾಂಗ್ ಟೈಮ್ ವರೆಗೂ ಗೇಮ್ಸ್ ಆಡಿದ್ರು ಹೀಟಿಂಗ್ ಮಿನಿಮಲ್ ಆಗಿದೆ. ಯಾಕಂದ್ರೆ ಇದರಲ್ಲಿ ಹೊಸ ವೇಪರ್ ಚೇಂಬರ್ ಕೂಲಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ. ಇದರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಿದ್ರು, ವಾಟ್ಸ್ಆಪ್, ಕಾಲ್ಸ್, ಬ್ರೌಸಿಂಗ್ ಎಲ್ಲವೂ ಇನ್ಸ್ಟೆಂಟ್ ಆಗಿ ಓಪನ್ ಆಗುತ್ತೆ. ಆಪ್ ಟು ಆಪ್ ಸ್ವಿಚಿಂಗ್ ಕೂಡ ಸ್ಮೂತ್ ಆಗಿದೆ. ಆನಿಮೇಷನ್ ಚೆನ್ನಾಗಿದೆ. ಇದರಲ್ಲಿ 12 GB RAM ಇರೋದ್ರಿಂದ ಬ್ಯಾಕ್ ಗ್ರೌಂಡ್ ಅಲ್ಲಿ 20 ಆಪ್ಸ್ ಓಪನ್ ಮಾಡಿದ್ರು ಯಾವುದೇ ಆಪ್ ರಿಲೋಡ್ ಆಗೋದಿಲ್ಲ. ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಆಗ್ತಾನೆ ಇರುತ್ತೆ. ಹಾಗೆ ಇದರ RAM ಟೈಪ್, ಸ್ಟೋರೇಜ್ ಟೈಪ್ ಬಗ್ಗೆ ಆಪಲ್ ಅವರು ಏನು ಹೇಳಿಲ್ಲ. ಓವರ್ ಆಲ್ ಇದರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಡೈಲಿ ಯೂಸೇಜ್ ಅಲ್ಲಿ ಸ್ಮೂತ್ ಆಗಿದೆ. ಗೇಮಿಂಗ್ ಅಲ್ಲಿ ಪವರ್ ಆಗಿದೆ. ಎಲ್ಲ ಕಂಬೈನ್ ಆಗಿ ಇದು ಒಂದು ಫ್ಯೂಚರಿಸ್ಟಿಕ್ ಪರ್ಫಾರ್ಮೆನ್ಸ್ ಪ್ಯಾಕೇಜ್ ಆಗಿದೆ. ನೆಕ್ಸ್ಟ್ ಇದರ ಸಾಫ್ಟ್ವೇರ್ ಬಗ್ಗೆ ನಾವು ಮಾತಾಡೋದಾದ್ರೆ, ಆಪಲ್ ಡಿವೈಸಸ್ ಗೆ ಬ್ಯಾಕ್ ಬೋನ್ ಅಂತಂದ್ರೆ ಅದು iOS. ಇದರಲ್ಲಿ ಲೇಟೆಸ್ಟ್ iOS 26 ಸಿಗುತ್ತೆ. ಆಪಲ್ ಯಾವಾಗ್ಲೂ ಸಾಫ್ಟ್ವೇರ್ ಆಪ್ಟಿಮೈಸೇಷನ್ ಅಲ್ಲಿ ಮಾಸ್ಟರ್ ಆಗಿದೆ. ಈ UI ಟ್ರಾನ್ಸ್ಪರೆಂಟ್ ಗ್ಲಾಸ್ ಡಿಸೈನ್ ಇದೆ.
ಪರ್ಸನಲಿ ನನಗೆ ಇದು ಇಷ್ಟ ಆಗ್ಲಿಲ್ಲ. ಆದ್ರೆ ಇದು ಸಿಂಪಲ್ ಆಗಿದೆ, ಕ್ಲೀನ್, ಕ್ಲಟರ್ ಫ್ರೀ, ಆಪ್ ಐಕಾನ್ಸ್, ಟ್ರಾನ್ಸಿಷನ್, ಆನಿಮೇಷನ್ಸ್ ಎಲ್ಲವೂ ಪಾಲಿಸ್ಡ್ ಆಗಿ ಕಾಣಿಸುತ್ತೆ. ಆಂಡ್ರಾಯ್ಡ್ ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಅನ್ನೆಸೆಸರಿ ಆಡ್ಸ್, ಬ್ಲೋಟ್ವೇರ್ ಬರೋದಿಲ್ಲ. ಈ iOS 26 ಈ A19 Pro ಚಿಪ್ ಗೆ ಚೆನ್ನಾಗಿ ಆಪ್ಟಿಮೈಸ್ ಆಗಿದೆ, ಬಟರ್ ಸ್ಮೂತ್ ಫೀಲ್ ಕೊಡುತ್ತೆ. ಇದರಲ್ಲಿ ಲಾಂಗ್ ಟರ್ಮ್ ಯೂಸೇಜ್ ಅಲ್ಲಿ ಕೂಡ ಲ್ಯಾಗ್ ಫ್ರೀ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಹಾಗೆ ಆಪಲ್ ಅಫಿಷಿಯಲಿ 7 ಇಯರ್ಸ್ ಸಾಫ್ಟ್ವೇರ್ ಅಪ್ಡೇಟ್ ಪ್ರಾಮಿಸ್ ಮಾಡಿದೆ. ಅಂದ್ರೆ ಈ ಫೋನ್ 2032 ತನಕ ಮೇಜರ್ iOS ಅಪ್ಡೇಟ್ ಸಿಗುತ್ತೆ. ಇದು ಆಂಡ್ರಾಯ್ಡ್ ಫೋನ್ಸ್ ಅಲ್ಲಿ ಯಾವುದೇ ಬ್ರ್ಯಾಂಡ್ ಕೊಡೋದಿಲ್ಲ. ನೆಕ್ಸ್ಟ್ ಇದರ ಕ್ಯಾಮೆರಾ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಐಫೋನ್ ಸೀರೀಸ್ ಅಂದ್ರೆ ಫೋಟೋಗ್ರಫಿ ಲವರ್ಸ್ ಗೆ ಡ್ರೀಮ್ ಡಿವೈಸ್ ಆಗಿರುತ್ತೆ. ಐಫೋನ್ 17 Pro Max ಅಲ್ಲಿ ಆಪಲ್ ಮತ್ತೆ ನೆಕ್ಸ್ಟ್ ಲೆವೆಲ್ ಕ್ಯಾಮೆರಾ ಸಿಸ್ಟಮ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಫೋನ್ ಅಲ್ಲಿ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಇದೆ, 48 ಮೆಗಾ ಪಿಕ್ಸೆಲ್ ಮೇನ್ ಸೆನ್ಸರ್, f1.6 ಅಪರ್ಚರ್, ಸೆಕೆಂಡ್ ಜೆನ್ ಸೆನ್ಸರ್ ವಿತ್ OIS ಮೇನ್ ಕ್ಯಾಮೆರಾ ಸಿಗುತ್ತೆ. ಇದರಿಂದ ಫೋಟೋಸ್ ಡೇ ಟೈಮ್ ಅಲ್ಲಿ ಶಾರ್ಪ್ ಕ್ಲಾರಿಟಿ ಬರುತ್ತೆ, ಮತ್ತೆ ನೈಟ್ ಫೋಟೋಗ್ರಫಿ ಅಲ್ಲಿ ಇನ್ನೂ ಜಾಸ್ತಿ ಲೈಟ್ ಕ್ಯಾಪ್ಚರ್ ಆಗುತ್ತೆ. 48 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಸೆನ್ಸರ್ ಇದೆ. ಲ್ಯಾಂಡ್ಸ್ಕೇಪ್ಸ್, ಗ್ರೂಪ್ ಫೋಟೋಸ್, ಆರ್ಕಿಟೆಕ್ಚರ್ ಶಾಟ್ಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿ ಬರುತ್ತೆ. 48 ಮೆಗಾ ಪಿಕ್ಸೆಲ್ ಪೆರಿಸ್ಕೋಪ್ ಟೆಲಿಫೋಟೋ ಲೆನ್ಸ್ ಸಿಗುತ್ತೆ, ಇದು ಹೈಲೈಟ್ ಫೀಚರ್ ಆಗಿದೆ. ಈಗ 4x ಆಪ್ಟಿಕಲ್ ಜೂಮ್ ಸಪೋರ್ಟ್ ಇದೆ. ಲಾಂಗ್ ಡಿಸ್ಟೆನ್ಸ್ ಆಬ್ಜೆಕ್ಟ್ ಕ್ಯಾಪ್ಚರ್ ಮಾಡೋದಕ್ಕೆ ಇದು ಟೆಲಿಸ್ಕೋಪ್ ತರಹ ಕೆಲಸ ಮಾಡುತ್ತೆ. ನೈಟ್ ಮೋಡ್ ಶಾಟ್ ನ್ಯಾಚುರಲ್ ಆಗಿ ಬರುತ್ತೆ, ಗ್ರೈನ್ ಕಡಿಮೆ ಆಗಿದೆ, ಕಲರ್ಸ್ ಅಕ್ಯುರೇಟ್ ಆಗಿ ಬರುತ್ತೆ. ಆಂಡ್ರಾಯ್ಡ್ ಫೋನ್ ಅಲ್ಲಿ ಕೆಲವೊಮ್ಮೆ ಓವರ್ ಬ್ರೈಟ್ ಇಮೇಜಸ್ ಬರುತ್ತೆ, ಆದ್ರೆ ಐಫೋನ್ ನ್ಯಾಚುರಲ್ ಲುಕ್ ಮೇಂಟೈನ್ ಮಾಡುತ್ತೆ. ಹಾಗೆ ಈ ಸರಿ ಪೋರ್ಟ್ರೇಟ್ ಇನ್ನೂ ಸಿನಿಮ್ಯಾಟಿಕ್ ಆಗಿದೆ, ಎಡ್ಜ್ ಡಿಟೆಕ್ಷನ್ ನೆಕ್ಸ್ಟ್ ಲೆವೆಲ್ ಆಗಿದೆ, ಸಬ್ಜೆಕ್ಟ್ ಸೆಪರೇಷನ್ ಪರ್ಫೆಕ್ಟ್ ಆಗಿ ಮಾಡುತ್ತೆ, ಬ್ಯಾಕ್ ಗ್ರೌಂಡ್ ಬ್ಲರ್ ಚೆನ್ನಾಗಿದೆ. ಹಾಗೆ ವಿಡಿಯೋ ರೆಕಾರ್ಡಿಂಗ್ ಕಡೆ ಬಂದ್ರೆ ಇದರಲ್ಲಿ ಆಪಲ್ ಮತ್ತೆ ಕಿಂಗ್ ಅಂತಾನೆ ಹೇಳ್ಬೋದು. ಇದರಲ್ಲಿ 4K ವಿಡಿಯೋಸ್ 120 FPS ಅಲ್ಲಿ ರೆಕಾರ್ಡ್ ಮಾಡಬಹುದು. ಜೊತೆಗೆ ಡೋಲ್ಬಿ ವಿಷನ್ ಸಪೋರ್ಟ್ ಕೂಡ ಇದೆ, ಇದರಿಂದ HDR ವಿಡಿಯೋಸ್ ಕ್ಯಾಪ್ಚರ್ ಮಾಡಬಹುದು. ಸಿನಿಮ್ಯಾಟಿಕ್ ಮೋಡ್ ಈಗ 4K 60 FPS ಗೆ ಸಪೋರ್ಟ್ ಮಾಡುತ್ತೆ. ಅಂದ್ರೆ ಬ್ಯಾಕ್ ಗ್ರೌಂಡ್ ಶಿಫ್ಟ್ ವಿಡಿಯೋಸ್ ಇನ್ನು ಪ್ರೊಫೆಷನಲ್ ಆಗಿದೆ. ಇದರಲ್ಲಿ OIS ಪ್ಲಸ್ EIS ಸಪೋರ್ಟ್ ಸಿಗುತ್ತೆ. ವಾಕಿಂಗ್, ರನ್ನಿಂಗ್ ಶಾಟ್ ಕೂಡ ಗಿಂಬಲ್ ತರ ಸ್ಮೂತ್ ಆಗಿ ಬರುತ್ತೆ. ಹಾಗೆ 18 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಇದರ ಸೆಲ್ಫೀಸ್ ನ್ಯಾಚುರಲ್ ಸ್ಕಿನ್ ಟೋನ್ ಕೊಡುತ್ತೆ. HDR ಸೆಲ್ಫೀಸ್ ಬ್ರೈಟ್ ಹಾಗೆ ಬ್ಯಾಲೆನ್ಸ್ಡ್ ಆಗಿ ಬರುತ್ತೆ. ಹಾಗೆ ಈ ಕ್ಯಾಮೆರಾ ಇಂದ ಇದರ ಫೇಸ್ ID ಇನ್ನೂ ಫಾಸ್ಟ್ ಮತ್ತೆ ಸೆಕ್ಯೂರ್ ಆಗಿದೆ. ಫ್ರಂಟ್ ಕ್ಯಾಮೆರಾ ಕೂಡ 4K 60 FPS ಡೋಲ್ಬಿ ವಿಷನ್ ವಿಡಿಯೋ ರೆಕಾರ್ಡಿಂಗ್ ಸಪೋರ್ಟ್ ಮಾಡುತ್ತೆ. ಇದು ವ್ಲಾಗರ್ಸ್ ಗೆ ಡ್ರೀಮ್ ಫ್ಯೂಚರ್ ಆಗಿದೆ. ಇದರ ಸ್ಟೆಬಿಲೈಸೇಷನ್ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಒಂದು ಹೊಸ ಫೀಚರ್ ನ ಆಡ್ ಮಾಡಿದ್ದಾರೆ. ಇದರಲ್ಲಿ ಸೆಂಟರ್ ಸ್ಟೇಜ್ ಕ್ಯಾಮೆರಾ ಇದೆ. ವೈಡ್ ಸೆಲ್ಫಿ ಜೊತೆಗೆ ಲ್ಯಾಂಡ್ಸ್ಕೇಪ್ ಕೂಡ ಮಾಡಬಹುದು. ವರ್ಟಿಕಲ್ ಸೆಲ್ಫಿನ ಹಾರಿಸಾಂಟಲ್ ಮಾಡಬಹುದು. ಫೋನ್ ನ ರೊಟೇಟ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಇದು ಜಸ್ಟ್ ಫೋಟೋ ಅಲ್ಲಿ ಮಾತ್ರ ಅಲ್ಲ, ವಿಡಿಯೋಸ್ ಅಲ್ಲಿನೂ ಕೆಲಸ ಮಾಡುತ್ತೆ. ಇದು ತುಂಬಾ ಯೂಸ್ ಆಗಿದೆ. ಗ್ರೂಪ್ ಫೋಟೋಸ್, ವಿಡಿಯೋಸ್ಗೆ ಸಖತ್ ಹೆಲ್ಪ್ ಆಗುತ್ತೆ. ಹಾಗೆ ಐಫೋನ್ ಅಲ್ಲಿ ಫಸ್ಟ್ ಟೈಮ್ ನೀವು ಫ್ರಂಟ್ ಅಂಡ್ ಬ್ಯಾಕ್ ಕ್ಯಾಮೆರಾ ಇಂದ ಒಟ್ಟಿಗೆ ಅಂತಂದ್ರೆ ಸಿಂಗಲ್ ಟೈಮ್ ಅಲ್ಲಿ ವಿಡಿಯೋ ಮಾಡಬಹುದು. ನಾವು ಆಂಡ್ರಾಯ್ಡ್ ಯೂಸರ್ಸ್ ಎಷ್ಟೋ ವರ್ಷಗಳಿಂದ ಈ ಫೀಚರ್ ನ ಯೂಸ್ ಮಾಡ್ತಾ ಇದೀವಿ, ಆದ್ರೆ ಇದು ಈಗ ಐಫೋನ್ ಅಲ್ಲಿ ಬಂದಿದೆ. ಓವರ್ ಆಲ್ ಈ ಐಫೋನ್ 17 Pro Max ಕ್ಯಾಮೆರಾ ಕ್ವಾಲಿಟಿ ಚೆನ್ನಾಗಿದೆ. ಪ್ರೀವಿಯಸ್ ಐಫೋನ್ ಗಿಂತ ಇದರಲ್ಲಿ ಬೆಟರ್ ಫೋಟೋಸ್, ವಿಡಿಯೋಸ್ ಬರುತ್ತೆ. ಆದ್ರೆ ಜಾಸ್ತಿ ಡಿಫ್ರೆನ್ಸ್ ಏನೂ ಇಲ್ಲ, ಸ್ಲೈಟ್ಲಿ ಡಿಫ್ರೆನ್ಸ್ ಇದೆ ಅಷ್ಟೇ. ನೀವು ಕಂಟೆಂಟ್ ಕ್ರಿಯೇಟರ್ ಆಗಿರಿ, ಟ್ರಾವೆಲರ್ ಆಗಿರಿ, ವ್ಲಾಗರ್ ಆಗಿರಿ, ಇದು ಲಿಟ್ರಲಿ ಒನ್ ಆಫ್ ದ ಬೆಸ್ಟ್ ಕ್ಯಾಮೆರಾ ಫೋನ್ ಆಗಿದೆ. ಫೋಟೋಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವೇ ಹೋಗಿ ಚೆಕ್ ಮಾಡಿ. ನೆಕ್ಸ್ಟ್ ಇದರ ಬ್ಯಾಟರಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಎಷ್ಟು mAh ಬ್ಯಾಟರಿ ಇದೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ, ಆದ್ರೆ ರೂಮರ್ಸ್ ಪ್ರಕಾರ ಇದರಲ್ಲಿ 4832 mAh ಬ್ಯಾಟರಿ ಸಿಗುತ್ತೆ. ಇದು ಐಫೋನ್ ಹಿಸ್ಟ್ರಿಯಲ್ಲಿ ಬಿಗ್ಗೆಸ್ಟ್ ಬ್ಯಾಟರಿ ಕೆಪಾಸಿಟಿ ಆಗಿದೆ. ಸೈಜ್ ಜಾಸ್ತಿ ಇದ್ರೂನು ಆಪಲ್ ತನ್ನ A19 Pro ಚಿಪ್ ನ 3nm ಆರ್ಕಿಟೆಕ್ಚರ್ ಎಫಿಷಿಯನ್ಸಿ ಯೂಸ್ ಮಾಡಿ ಬ್ಯಾಟರಿ ಲೈಫ್ ನ ಎಕ್ಸ್ಟ್ರಾರ್ಡಿನರಿ ಮಾಡುತ್ತೆ. ರಿಯಲ್ ಲೈಫ್ ಯೂಸೇಜ್ ಬಗ್ಗೆ ಮಾತಾಡೋದಾದ್ರೆ ನಾರ್ಮಲ್ ಯೂಸರ್ಸ್ ಅಂದ್ರೆ ಕಾಲ್ಸ್, ವಾಟ್ಸ್ಆಪ್, ಸೋಷಿಯಲ್ ಮೀಡಿಯಾ ಬ್ರೌಸಿಂಗ್ ಮಾಡಿದ್ರೆ ಈಸಿಲಿ 1 ಡೇ ಪ್ಲಸ್ ಬ್ಯಾಕಪ್ ಬರುತ್ತೆ. ಹೆವಿ ಯೂಸರ್ಸ್ ಅಂದ್ರೆ ಗೇಮಿಂಗು, ವಿಡಿಯೋ ಎಡಿಟಿಂಗು, ಫೋಟೋಗ್ರಫಿ, ಯೂಟ್ಯೂಬ್ ಸ್ಟ್ರೀಮಿಂಗ್ ಮಾಡಿದ್ರೆ 8 ಅವರ್ಸ್ ಪ್ಲಸ್ ಬ್ಯಾಟರಿ ಬ್ಯಾಕಪ್ ಕೊಡುತ್ತೆ. ಜೊತೆಗೆ ಸಿಂಗಲ್ ಚಾರ್ಜ್ ಅಲ್ಲಿ 37 ಅವರ್ಸ್ ಪ್ಲಸ್ ವಿಡಿಯೋ ಪ್ಲೇ ಬ್ಯಾಕ್ ಸಿಗುತ್ತೆ. ಹಾಗೆ ಇದು 40 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಆಪಲ್ ಅಫಿಷಿಯಲಿ 40 ವ್ಯಾಟ್ ಅಡಾಪ್ಟರ್ ಯೂಸ್ ಮಾಡಿದ್ರೆ 0 to 50% ಚಾರ್ಜ್ ಆಗೋದಕ್ಕೆ ಅರೌಂಡ್ 25 ಮಿನಿಟ್ಸ್ ಆಗುತ್ತೆ. 0 to 100% ಚಾರ್ಜ್ ಆಗೋದಕ್ಕೆ 1 hour 15 ಮಿನಿಟ್ಸ್ ಆಗುತ್ತೆ. 25 ವ್ಯಾಟ್ ಮ್ಯಾಕ್ಸ್ ಸೇವ್ ಸಪೋರ್ಟ್ ಮಾಡುತ್ತೆ. ಇದರ ಚಾರ್ಜಿಂಗ್ ಸ್ಪೀಡ್ ಡೀಸೆಂಟ್ ಆಗಿದೆ. ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 23 5G ಬ್ಯಾಂಡ್ ಸಿಗುತ್ತೆ, ವೈಫೈ 7 ಇದೆ, ಬ್ಲೂಟೂತ್ 6 ಸಿಗುತ್ತೆ, NFC ಸಪೋರ್ಟ್ ಇದೆ, ಆಪಲ್ ಅವರ N1 ಚಿಪ್ ಇದೆ, ಇ ಸಿಮ್ ಸಪೋರ್ಟ್ ಸಿಗುತ್ತೆ. ಇದರ ಕನೆಕ್ಟಿವಿಟಿ ಚೆನ್ನಾಗಿದೆ.
ನೆಕ್ಸ್ಟ್ ಇದ್ರೆ ಇಂಪಾರ್ಟೆಂಟ್ ಟಾಪಿಕ್ ಆದ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಆಪಲ್ ಫೋನ್ಸ್ ಯಾವಾಗ್ಲೂ ಕಾಸ್ಟ್ಲಿ ಹಾಗೆ ಪ್ರೀಮಿಯಂ ಆಗಿರುತ್ತೆ. ಇದು 4 ವೇರಿಯಂಟ್ ಅಲ್ಲಿ ಸಿಗುತ್ತೆ. ಎಲ್ಲಾ ವೇರಿಯಂಟ್ ಅಲ್ಲಿ 12 GB ರ್ಯಾಮ್ ಸಿಗುತ್ತೆ. ರ್ಯಾಮ್ ಅಲ್ಲಿ ಏನು ಚೇಂಜಸ್ ಇಲ್ಲ. ಇದರ 256 GB ವೇರಿಯಂಟ್ಗೆ 1,49,900 ಆಗುತ್ತೆ. 512 GB ವೇರಿಯಂಟ್ಗೆ 1,69,900 ಆಗುತ್ತೆ. 1 TB ವೇರಿಯಂಟ್ಗೆ 1,89,900 ಆಗುತ್ತೆ. ಹಾಗೆ 2 TB ವೇರಿಯಂಟ್ಗೆ 2,29,900 ಆಗುತ್ತೆ. ಇದು ಆಪಲ್ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ 2 TB ಸ್ಟೋರೇಜ್ ಆಪ್ಷನ್ ಇಂಟ್ರೊಡ್ಯೂಸ್ ಮಾಡಿದೆ. ಪ್ರೊಫೆಷನಲ್ ವಿಡಿಯೋಗ್ರಾಫರ್ಸ್, ಫೋಟೋಗ್ರಾಫರ್ಸ್ಗೆ ಇದು ಹ್ಯೂಜ್ ಬೆನಿಫಿಟ್ ಆಗಿದೆ. ಜೊತೆಗೆ ಇದಕ್ಕೆ ಬ್ಯಾಂಕ್ ಡಿಸ್ಕೌಂಟ್ ಸಿಗುತ್ತೆ. ಕೊನೆಯದಾಗಿ ಇದರ ಫೈನಲ್ ಕನ್ಕ್ಲೂಷನ್ ಬಗ್ಗೆ ಮಾತಾಡೋದಾದ್ರೆ ಮೊದಲು ಇದರ ಪಾಸಿಟಿವ್ ಸೈಡ್ ನೋಡೋಣ. ಇದರ ಸ್ಲಿಮ್ ಬೆಸಲ್ಸ್, ಪ್ರೀಮಿಯಂ ಲುಕ್ ಈ ಫೋನ್ ಜ್ಯುವೆಲರಿ ತರ ಫೀಲ್ ಕೊಡುತ್ತೆ. ಇನ್ ಹ್ಯಾಂಡ್ ಫೀಲ್ ತುಂಬಾ ಚೆನ್ನಾಗಿದೆ. ಇದರ 6.9 ಇಂಚಸ್ ಪ್ರಮೋಷನ್ LTPO OLED ಪ್ಯಾನೆಲ್ ಇದೆ. 3000 ನೈಟ್ಸ್ ಬ್ರೈಟ್ನೆಸ್ ಇದೆ. ಡೋಲ್ಬಿ ವಿಷನ್ HDR ಸಪೋರ್ಟ್ ಮಾಡುತ್ತೆ. A19 Pro ಚಿಪ್ ವಿತ್ 3nm ಆರ್ಕಿಟೆಕ್ಚರ್ ಅಲ್ಲಿ ವರ್ಕ್ ಆಗುತ್ತೆ. ಇದರಿಂದ ಮಲ್ಟಿ ಟಾಸ್ಕಿಂಗ್, ಗೇಮಿಂಗ್, ಎಡಿಟಿಂಗ್ ಎಲ್ಲಾನು ಸ್ಮೂತ್ ಆಗಿದೆ. ಹಾಗೆ ಈ iOS 26 ಕ್ಲೀನ್ UI ಆಗಿದೆ. ಲಾಂಗ್ ಟರ್ಮ್ 7 ಇಯರ್ಸ್ ಸಪೋರ್ಟ್, ಹ್ಯೂಜ್ ಅಪ್ಡೇಟ್ ಸಿಗುತ್ತೆ. ಇದರಲ್ಲಿ 48 ಮೆಗಾಪಿಕ್ಸೆಲ್ ಟ್ರಿಪಲ್ ಕ್ಯಾಮೆರಾ ಇದೆ. ಇದರಿಂದ ಸಿನಿಮ್ಯಾಟಿಕ್ ವಿಡಿಯೋ, ಫೋಟೋಗ್ರಫಿ, ವಿಡಿಯೋಗ್ರಫಿ ಚೆನ್ನಾಗಿ ಮಾಡಬಹುದು. ಇದರಲ್ಲಿ ಬಿಗ್ ಬ್ಯಾಟರಿ ಇದೆ. 1 ಡೇ ಬ್ಯಾಕಪ್ ಬರುತ್ತೆ. ಪ್ಲಸ್ 40 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಆದ್ರೆ ಎಲ್ಲಾ ಫೋನ್ಸ್ ಅಲ್ಲಿ ಡ್ರಾಬ್ಯಾಕ್ಸ್ ಇರೋ ತರನೇ ಇದ್ರಲ್ಲಿನೂ ಕೆಲವೊಂದು ನೆಗೆಟಿವ್ ಪಾಯಿಂಟ್ಸ್ ಇದಾವೆ. ಅದು ಏನು ಅಂತಂದ್ರೆ ಇದರ ಪ್ರೈಸ್. ಇಂಡಿಯಾದಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ 1,49,999 ಆಗಿದೆ. ಇದು ಆಬ್ವಿಯಸ್ಲಿ ತುಂಬಾ ಪ್ರೀಮಿಯಂ ಸೆಗ್ಮೆಂಟ್ ಆಯ್ತು. ಎಲ್ರಿಗೂ ಅಫೋರ್ಡಬಲ್ ಆಗಿ ಸಿಗೋದಿಲ್ಲ. ಇದರ ಚಾರ್ಜಿಂಗ್ ಸ್ಪೀಡ್ ಕಡಿಮೆ ಆಯ್ತು. ಹಾಗೆ iOS 26 ಸ್ಟಿಲ್ ಆಂಡ್ರಾಯ್ಡ್ ತರಹ ಡೀಪ್ ಕಸ್ಟಮೈಸೇಷನ್ ಕೊಟ್ಟಿಲ್ಲ. ಅಲ್ಯೂಮಿನಿಯಂ ಯೂನಿ ಬಾಡಿ ಇರೋದ್ರಿಂದ ಫೋನ್ ಸ್ಲೈಟ್ಲಿ ಹೆವಿ ಫೀಲ್ ಆಗಬಹುದು. ಒನ್ ಹ್ಯಾಂಡ್ ಅಲ್ಲಿ ಯೂಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಓವರ್ ಆಲ್ ಐಫೋನ್ 17 Pro Max ಲಿಟ್ರಲಿ ಒಂದು ಅಲ್ಟಿಮೇಟ್ ಫ್ಲಾಗ್ಶಿಪ್ ಪ್ಯಾಕೇಜ್ ಫೋನ್ ಆಗಿದೆ. ನೀವು ಪ್ರೊಫೆಷನಲ್ ಫೋಟೋಗ್ರಾಫರ್, ಕಂಟೆಂಟ್ ಕ್ರಿಯೇಟರ್, ಗೇಮರ್ ಅಥವಾ ಪ್ರೀಮಿಯಂ ಲೈಫ್ ಸ್ಟೈಲ್ ಲವರ್ ಆಗಿದ್ರೆ, ನಿಮ್ಮ ಹತ್ರ ಅಷ್ಟೊಂದು ದುಡ್ಡಿದ್ರೆ ಇದು ನಿಮ್ಗೆ ಬೆಸ್ಟ್ ಫೋನ್ ಅಂತಾನೆ ಹೇಳ್ಬೋದು. ಆದ್ರೆ ನಿಮ್ಮ ಹತ್ರ ಅಮೌಂಟ್ ಇಲ್ಲ ಅಂತಂದ್ರೆ ತಗೋಬೇಡಿ, ಇದು ನಿಮ್ಗಲ್ಲ. ಹಾಗಂತ ಇದನ್ನ EMI ಅಲ್ಲಿ ಮಾತ್ರ ತಗೊಳ್ಳೇಬೇಡಿ. EMI ಒಂದು ಟ್ರ್ಯಾಪ್ ಆಗಿದೆ. ನಿಮ್ಗೆ ಆಫರ್ಡ್ ಮಾಡೋದಕ್ಕೆ ಆಗುತ್ತೆ ಅಂತಂದ್ರೆ ಮಾತ್ರ ತಗೊಳ್ಳಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ಐಫೋನ್ 17 Pro Max ತಗೋಬೇಕು ಅಂತ ಇದ್ರೆ ತಗೋಬಹುದು. ನನ್ನ ಪ್ರಕಾರ ಫೋನ್ ಚೆನ್ನಾಗಿದೆ. ಆದ್ರೆ ನೀವೇನಾದ್ರೂ ಆಲ್ರೆಡಿ ಐಫೋನ್ 15 Pro Max ಅಥವಾ ಐಫೋನ್ 16 Pro Max ಯೂಸ್ ಮಾಡ್ತಾ ಇದ್ದು ಈಗ ಅಪ್ಗ್ರೇಡ್ ಮಾಡಬೇಕು ಅಂತಿದ್ರೆ ಮಾಡಬೇಡಿ. ನೀವು ಅದನ್ನೇ ಯೂಸ್ ಮಾಡಿ. ಇದರಲ್ಲಿ ಜಾಸ್ತಿ ಏನು ಚೇಂಜಸ್ ಇಲ್ಲ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಐಫೋನ್ 17 Pro Max ನ ಕಂಪ್ಲೀಟ್ ಅನ್ಬಾಕ್ಸಿಂಗ್ ಹಾಗೆ ರಿವ್ಯೂ ಮಾಡಿದೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ನ ಆನ್ ಮಾಡಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಸಪೋರ್ಟ್ ಮಾಡೋದಕ್ಕೆ ಧನ್ಯವಾದಗಳು. ನಾನು ನಿಮ್ಮ ಕನ್ನಡದ ಹುಡುಗಿ ಫ್ರಮ್ ಟೆಕ್ ನ್ಯೂಸ್ ಪ್ರೋ ಕನ್ನಡ. ಮುಂದೆ ಇನ್ನು ಫ್ರೆಶ್ ಟೆಕ್ ಅನ್ಬಾಕ್ಸಿಂಗ್ ಹಾಗೆ ರಿವ್ಯೂಸ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಸೇಫ್, ಬಾಯ್.